ಮಾಡಿ ಸಸ್ಪೆನ್ಷನ್ ಇಟ್ಟು ಎನ್ಕ್ವೈರಿ ಆಗಲಿ ಮತ್ತೆ ನೋಡುವ. ಅಲ್ಲ ಟ್ರಾನ್ಸ್ಫರ್ ಸೊಲ್ಯೂಷನ್ ಅಲ್ಲ ಸರ್, ಯಾಕೆಂದರೆ FIR ಆಗಿದೆಲ್ಲ, FIR ಆದವನ ಮೇಲೆ ಸಸ್ಪೆಂಡ್ ಮಾಡಿ. ಅಲ್ಲ ಈಗ ನಿಮ್ಮ ಅದೇ ಇಲಾಖೆ ಅಧಿಕಾರಿಗಳಾಗಲಿ ಯೂನಿವರ್ಸಿಟಿ ಸ್ಟಾಫ್ ಮೇಲೆ FIR ಆದರೆ ವಿದಿನ್ 24 hours ಅವನ್ನ ಸಸ್ಪೆನ್ಷನ್ ಮಾಡಬೇಕಲ್ಲ. ಅಂಟಿಲ್ ಫರ್ದರ್ FIR ಆಗಿದ್ದಲ್ಲ, ಕ್ರಿಮಿನಲ್ ಆಗಿದ್ದಲ್ಲ. ಬ್ರಹ್ಮಾವರದ ಈ ಕೃಷಿ ಕಾಲೇಜಿನಲ್ಲಿ ನಡೆದ ಘಟನೆ ಬಗ್ಗೆ ಇವತ್ತು ನಾನು ಭೇಟಿ ನೀಡಿದ್ದೇನೆ. ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಬಗ್ಗೆ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದೇನೆ. ಆದರೆ 18 ತಾರೀಕು ಡಿಸೆಂಬರಿಗೆ ಆ ಬಗ್ಗೆ ದೂರು ದಾಖಲಾಗಿದ್ದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಕಾರಣ ಲೋಕಲ್ನವರ ಬಗ್ಗೆ ಮತ್ತು ಆ ಭಾಗದ ಜನರು ಆ ಬಗ್ಗೆ ಭಾಳಷ್ಟು ಚರ್ಚೆಗಳನ್ನಿರ್ಬೋದು, ಮಾಧ್ಯಮದ ಬರಲಿಕ್ಕೆ ಹೋಗಿ ಇವತ್ತು ನಾನು ಭೇಟಿ ನೀಡಿದ್ದೇನೆ. ಈಗಾಗಲೇ VCಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ನಂತರ ತಪ್ಪಿಸರ ಮೇಲೆ ಕೂಡ ಯಾರು ಮರ ಕದ್ದಿದ್ದಾರೆ ಕಡಿದಿದ್ದಾರೆ ಅವರ ಮೇಲೆ ಕೂಡ ನಮ್ಮ ಕಾನೂನಲ್ಲಿ ಏನೇ ಅವಕಾಶ ಉಂಟು ಆ ಪ್ರಕಾರ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವ ಅವರ ಮೇಲೆ ಶಿಸ್ತು ಕ್ರಮದ ಜೊತೆಗೆ ಅವನನ್ನು ಸಸ್ಪೆಂಡ್ ಮಾಡಬೇಕೆಂದು ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಒಂದು 400 ಎಕರೆ ವಿಸ್ತೀರ್ಣ ಇರುವಂಥ ಕೃಷಿ ಇಲಾಖೆಯ ಜಾಗದಲ್ಲಿ ಬಹುತೇಕ ಭಾಗ ಇವತ್ತು ಪಡಾರಿಯಾಗಿ ಉಂಟು, ಖಾಲಿ ಉಂಟು. ಬಹುತೇಕ ಅಭಿವೃದ್ಧಿಗೆ ಭಾಳಷ್ಟು ಅವಕಾಶ ಉಂಟು. ಆದರೆ ಕೇವಲ ಯಾರೋ ಒಂದು ವ್ಯಕ್ತಿಗೆ ಸ್ವಾರ್ಥಕ್ಕಾಗಿ ಅದು ಬಳಕೆ ಆಗ್ತುಂಟು. ಅದರಿಂದಾಗಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ DCಗಳಿಗೆ ಕೂಡ ಈ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಅದರ ಅಭಿವೃದ್ಧಿ ದೃಷ್ಟಿ ಕೃಷಿಕರಿಗೆ ಅದರ ಪ್ರಯೋಜನ ಆಗಬೇಕು ಹೊರತು ಯಾವುದೋ ಖಾಸಗಿ ಬಂಡವಾಳಶಾಹಿ ವ್ಯಕ್ತಿಗಳಿಗೆ ಅದು ಪ್ರಯೋಜನ ಆಗುವ ದೃಷ್ಟಿಯಲ್ಲಿ ಮುಂದಿನ ದಿನದಲ್ಲಿ ಒಂದು ಸಭೆ ಕರೆದು ಆ ಬಗ್ಗೆ ಒಂದು ನಿರ್ಣಯಗಳನ್ನು ಕೂಡ ಕೈಗೊಳ್ತೇವೆ. ಅದೇ ರೀತಿ ಈ ಯಾರು ಮರ ಕದ್ದಿದ್ದಾರೆ, ಯಾರು FIR ಅಲ್ಲಿ ಯಾರೋ ಇಬ್ಬರ ಹೆಸರು ದಾಖಲಾಗಿದೆ ಅವರನ್ನು ತಕ್ಷಣ ಅವರ ಮೇಲೆ ಒಬ್ಬ ಯಾರ ಖಾಸಗಿ ವ್ಯಕ್ತಿ, ಇನ್ನೊಂದು ಈ ಸಂಸ್ಥೆಗೆ ಸಂಬಂಧಪಟ್ಟ ಶಂಕರ್ ಎಂಬ ಹೆಸರಲ್ಲಿ ಈಗಾಗಲೇ FIR ಆಗಿದೆ. ಶಂಕರ್ ಅವರ ಮೇಲೆ ಶಿಸ್ತು ಕ್ರಮ ಇಲಾಖೆಯವರು ತಗೊಳ್ಬೇಕು. ಇಲ್ಲದಿದ್ದಲ್ಲಿ ಜನಸಾಮಾನ್ಯರು ಈ ರೀತಿ ಹೋರಾಟಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ. ಜನರ ಪರವಾಗಿ ನಾವು ಕೂಡ ಅವ್ರ ಜೊತೆ ನಿಲ್ಲಬೇಕಾದ ಅನಿವಾರ್ಯತೆ. ಅದರಿಂದಾಗಿ 24 ಗಂಟೆ ಒಳಗೆ ಸಸ್ಪೆಂಡ್ ಮಾಡದಿದ್ದರೆ ಮುಂದೆ ನಾವು ಚರ್ಚೆ ಮಾಡಿ ನಿರ್ಣಯಗಳನ್ನು ಕೈಗೊಳ್ತೀವಿ. ಓಕೆ.